ನಾವೆಲ್ಲ ಎಲೆಕ್ಷನ್ ಸಪೋರ್ಟ್ ಮಾಡಿ ನಾವು ಹೌಸಲ್ಲೆಲ್ಲ ಮಾತಾಡ್ತೀವಿ ಸ್ಯಾಲರಿ ರೈಸ್ ಮಾಡಿ ಅಂತ. ನೀವು ನಮ್ಗೆ ಒಳ್ಳೆ ಹೆಸರು ಕೊಡ್ಬೇಕಲ್ವಾ? ಎಲೆಕ್ಷನ್ ವಿಷಯದಲ್ಲಿ ನಾವೆಲ್ಲ ನಿಮ್ಮ ಪರನೇ ಇರೋದು. ಅವ್ರು ಸ್ಯಾಲರಿ ಜಾಸ್ತಿ ಮಾಡಿ ಅವ್ರು ಕೊಡೋ 15,000ದಲ್ಲಿ ಏನು ಜೀವನ ಮಾಡ್ತಾರೆ ಅಂತ ಅವ್ರು ನಿಮ್ಮ ಮೇಲೆ ಅಲಿಗೇಷನ್ ಮಾಡೋದು. ಸರ್ಜನ್ ಡಿಸ್ಟ್ರಿಕ್ಟ್ ಸರ್ಜನ್ ಚೇಂಬರ್ ಲೇಡೀಸ್ ಹಾಸ್ಪಿಟಲ್. Many patients, such patients come and they survive on board. We are treating here, we are doing good job, but one sari ikar aagaga namku bejar aagtade. ನಿನ್ನೆ ಆ ಪೇಷಂಟ್ ಅಲ್ಲಿ ಬ್ಲಡ್ ಅರೇಂಜ್ ಮಾಡಬೇಕಾದ್ರೆ ಅವ್ರು ಸರ್ಜನ್ ಡಾಕ್ಟರ್ ಅವರೇ ಬೈಕ್ ಅಲ್ಲಿ ಅವ್ರು ಇನ್ನೂ ತಿಳ್ಕೊಂಡೆ ಹೋದ್ರೆ ಸಕ್ಕಾಗ್ತಿರ್ಬೇಕು. ಇದು ನಾನು ನಿಮ್ಮದಲ್ಲ ಯಾರು 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 ನರ್ಸಿಂಗ್ ಆಫೀಸರ್ ಮತ್ತೆ ಅವ್ರು ಕೇಸ್ ಮಾಡಿ ಏನು ಅಲಿಗೇಟ್ ಮಾಡಿದ್ರು ಅದನ್ನ ಸೀರಿಯಸ್ ಆಗ್ತದೆ. ಈಗ ಅವ್ರು ಏನೇನು ಮಾತಾಡಿದ್ರೆ ನಿಮಗೆ ಗೊತ್ತು ವಿಡಿಯೋದು. ಅದು ನೀವು ಮಾತಾಡಿದಿರೋ ಬಿಟ್ಟಿದಿರೋ ಅದು ನಿಮಗೆ ಬಿಟ್ಟಿದ್ದು ಅದು ಯಾವ ರೀತಿ ತಗೊಂಡಿಲ್ಲ ಗೊತ್ತಿಲ್ಲ. ಆದರೆ ಮುಂದೆ ಆ ಜೀವ ಕಳ್ಕೊಂಡು ನಮ್ಮ ಹತ್ರ ಹೇಳ್ಕೊಡೋಕ್ಕಾಗುತ್ತೆ. ಈಗ ಒಬ್ಬ ಮೇಡಮ್ ಮಾತಾಡ್ಬೇಕಾದ್ರೆ ಅವರು ಮಾತಾಡಬೇಕು ನಮ್ಮ ಎಷ್ಟು ಇದಾಗಿದ್ದಾರೆ ಅಲ್ಲಿಗೆ ಆ ಪ್ರಾಣಕ್ಕೆ ಎಷ್ಟು ಬೆಲೆ ಇದೆ. ಇವಾಗ 2 ಮಕ್ಕಳು ತಾಯಿ ಇದ್ದಂಗೆ ಅವರು 1 ಮಗು ಇದೆ ರೆಕಾರ್ಡ್ ಇದೆ ಸರ್. ರೆಫರ್ಗಿಂತ ಮುಂಚೆ ಯಾರು ಸೈನ್ ಹಾಕಿದ್ರು ಅವ್ರಿಗೆ ಯಾರಾಗಿ ಇನ್ಫಾರ್ಮ್ ಮಾಡಿದ್ವಿ ಪ್ರತಿಯೊಂದು ಇದ್ದಿದ್ದಲ್ಲ CCTV ಇರಲ್ಲ ಸರ್ ಹೊರಗಡೆ ಇದೆ ಹೊರಗಡೆ ಇದೆ ಮಾಡಿದ್ರೆ women privacy is ನರ್ಸಿಂಗ್ ಆಫೀಸರ್ ಎಷ್ಟು ಜನ ಇದ್ರು? nursing staffs were there with 1 PG, 3 interns ಮತ್ತೆ ಇವರು ಡ್ಯೂಟಿ ಡಾಕ್ಟರ್. She was on medical at midnight. ಅಲ್ಲ ಸರ್ ಮಧ್ಯಾಹ್ನ ಸಂಡೇ ಡೆಲಿವರಿ ಆದ್ಮೇಲೆ ಅಲ್ಲಿ ಮಾರ್ನಿಂಗ್ 3 o'clock ಅಡ್ಮಿಷನ್ ಆಗಿದೆ ಸರ್. 2 o'clock ಡೆಲಿವರಿ. She was shifted by 6 o'clock. from here. ಅದು ಬ್ಲಡ್ ಅರೇಂಜ್ ಮಾಡಿ ಬ್ಲಡ್ ಎಲ್ಲ all possible treatments were done and then later because they requested and she was there to converse with them and already no insurance ಇದೆ ಅನ್ನೋ ಕಾರಣಕ್ಕೆ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. She called me and said I was like reluctant ಆ ಕಂಡೀಷನ್ ಏನು ನೋಡಿ ಬಟ್ ಆವಾಗ BP 130/80 pulse was also 100 and something. There is any rules that ಈ ಟೈಮ್ ಕಂಡೀಷನ್ ನಾವು ಶಿಫ್ಟ್ ಮಾಡಬೇಕು ಅಂತ ರೂಲ್ಸ್ ಇಲ್ಲ ಸರ್. ಅಗೇನ್ಸ್ಟ್ ಪೇಷಂಟ್ ವಿಲ್ ನಾವು ಹೇಳಕ್ ಬರಲ್ಲ ಸರ್. ಅವರು ರಾಂಗ್ ಟೆಸ್ಟಿಂಗ್ ಹೊರಗೆ ಕರ್ಕೊಂಡು ಹೋದ್ರು ಡೆತ್ ಆಗುತ್ತೆ ನಾವು ಕರ್ಕೊಂಡು ಹೋಗ್ತೀವಿ ಅಂದ್ರೆ ನಾವು ಕಳಿಸ್ಲೇಬೇಕಾಗುತ್ತೆ. ನಾವು ಹೇಳ್ತೀವಿ ಕರ್ಕೊಂಡು ಹೋಗಿ ಯಾವಾಗ ನೀವು ಡಿಸ್ಚಾರ್ಜ್ ಮಾಡಬೇಕಾದ್ರೆ ಡಿಸ್ಚಾರ್ಜ್ ಮಾಡಬೇಕು. ಅದು ಆಕ್ಚುಲಿ ರಿಸ್ಕ್ ನೋಟಿಫಿಕೇಶನ್ ಹೇಳಿದ್ರು. ಅವರು ಪೇಷಂಟ್ ಕಡೆ ನೋಟಿಫಿಕೇಶನ್ ಬಂದಾಗ ರಿವೈವಲ್ ಟೈಮಲ್ಲಿ ನಮಗೆ ಎಕ್ಸ್ಪ್ಲೈನ್ ಮಾಡಿದಾಗ ಅವರಿಗೂ ಸ್ವಲ್ಪ ಮನಸ್ಸಲ್ಲಿ ಇರುತ್ತಲ್ಲ ಸರ್ ಇಲ್ಲಿ ಇಟ್ಕೋಬೇಕು ಹೊರಗಡೆ ಎಕ್ಸ್ಪ್ಲೈನ್ ಮಾಡಿದಾಗ ಹೊರಗಡೆ ಕರ್ಕೊಂಡು ಕಳಿಸ್ತೀವಿ. ಇಲ್ಲ ಇಲ್ಲೇ ಟ್ರೀಟ್ಮೆಂಟ್ ಕೊಡಿ ಅಂತಂದ್ರೆ ಇಲ್ಲೇ everything is explained. Yes sir. ಏನು ನಿನ್ನೆ ಮಾಧ್ಯಮದಲ್ಲಿ ಪ್ರಸಾರ ಆಯಿತು. ಶ್ರುತಿ ಅಂತ ಡೆಲಿವರಿಗೆ ಬಂದಿದ್ದಂತಹ ನಮ್ಮ ಹಾಸನ ತಾಲೂಕಿನ ಹನುಮನಹಳ್ಳಿ
ಗ್ರಾಮದವರು. KR ಪೇಟೆ ಗ್ರಾಮದಲ್ಲಿ KR ಪೇಟೆ ತಾಲೂಕಿನಲ್ಲಿ ನಿವಾಸಿಯಾಗಿದ್ದರು. ಡೆಲಿವರಿಗೆ ಅಂತ ಬರ್ತಾರೆ. ಸುಮಾರು 2 ಗಂಟೆ ಆಸ್ಪಾಸಲ್ಲಿ ನಾರ್ಮಲ್ ಡೆಲಿವರಿ ಆಗ್ತದೆ. ಡೆಲಿವರಿ ಆದಮೇಲೆ ಅವರಿಗೆ ಆಮ್ನಿಯೋಟಿಕ್ ಫ್ಲೂಯಿಡ್ ಎಂಬಾಲಿಸಮ್ ಅಂತ ಒಂದು ಡಿಸೀಸ್ನ ಡಯಾಗ್ನೈಸ್ ಮಾಡ್ತಾರೆ. ಆ ಸಿಚುವೇಷನಲ್ಲಿ ಅದು ಯೂಶಲಿ ವಾಟ್ ಅವರ್ ಡಾಕ್ಟರ್ ಟೆಲಿಂಗ್ ಇಸ್ ಸುಮಾರು 1000 ಜನರ ಪೇಷಂಟ್ಗೆ ಒಬ್ಬರಿಗೆ ಈ ರೀತಿ ಬರುವಂಥದ್ದು ಅಂತ ಇವ್ರು ಹೇಳ್ತಿದ್ದಾರೆ. ಅದನ್ನು ನಾವು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರ ಏನು ನಮ್ಮ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ತನಿಖೆ ಆಗ್ತದೆ. ಅದಾಗಲಿ ಏನಾಗ್ತದೆ ಸತ್ಯಾಸತ್ಯತೆಗಳು ಹೊರಗಡೆ ಬರ್ತದೆ. ಆದರೆ ಮಾಧ್ಯಮದಲ್ಲಿ ಏನು ಶ್ರುತಿ ಅನ್ನೋರ ಯಜಮಾನರು ಒಂದಷ್ಟು ಅಲಿಗೇಷನ್ ಮಾಡ್ತಾರೆ. ಅದು ಗ್ರೂಪ್ ಡಿ ಬಗ್ಗೆ ಆಗಿರ್ಬೋದು, ನರ್ಸಿಂಗ್ ಆಫೀಸರ್ ಬಗ್ಗೆ ಆಗಿರ್ಬೋದು. ಅದನ್ನೆಲ್ಲ ನಾವಿವತ್ತು ನಮ್ಮ MS ಮೆಡಿಕಲ್ ಸೂಪ್ರಿಂಟೆಂಡೆಂಟ್ ಅವರು, ನಮ್ಮ OBG HOD ಮೇಡಮ್ ಅವರು ಮತ್ತು ಎಲ್ಲ ಸಂಬಂಧಪಟ್ಟವರು ಅದು ಡಿಸ್ಕಸ್ ಮಾಡಿ ನಾನು ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದೀನಿ ಯಾವ ರೀತಿ ಬಿಹೇವ್ ಮಾಡಬೇಕು. ಅದು ನ್ಯೂನತೆಗಳು ನನ್ನಲ್ಲೂ ಸಹ ಕಂಪ್ಲೇಂಟ್ಗಳು ಬಂದಿದ್ದಾವೆ. ಸರಿಯಾಗಿ ರೋಗಿಗಳ ಹತ್ರ ಮಿಸ್ಬಿಹೇವ್ ಮಾಡ್ತಾರೆ ಗ್ರೂಪ್ ಡಿ ಅವರು ಮತ್ತು ನರ್ಸಿಂಗ್ ಆಫೀಸರ್ಸ್ ಅಂತ. ಅದನ್ನು ಯಾವ್ಯಾವ ರೀತಿ ಅದನ್ನು ಒಂದು ಇನ್ವೆಸ್ಟಿಗೇಷನ್ ಮಾಡಿ ಯಾರ್ಯಾರು ಈ ರೀತಿ ಮಾಡ್ತಾರೆ ಅವ್ರನ್ನ ಕೂಡಲೇ ನೋಟಿಸ್ ಎಲ್ಲ ಕೆಲಸದಿಂದನೇ ವಜಾ ಮಾಡಿ ಅಂತ ನಾನು ಸಹ ಹೇಳಿದ್ದೀನಿ. ಮುಂದಿನ ದಿನಗಳಲ್ಲಿ ಇದಾಗಲೇ ಇದು 5ನೇ ತಿಂಗಳಲ್ಲೂ ಸಹ ಇದೇ ರೀತಿ ಒಂದು ಡೆತ್ ಸಹ ಆಗಿತ್ತು, ಸೇಮ್ ಡಯಾಗ್ನೈಸ್ ಆಗಿ. ಮೊನ್ನೆ ಇದಾಗಿದೆ ಪಾಪ. ಅವ್ರಿಗೆ ಮೊದಲನೇದೊಂದು 5 ವರ್ಷದೊಂದು ಮಗು ಇದೆ, ಈಗ 2ನೇದು ಸಹ ಗಂಡು ಮಗು. ಬಟ್ ದ ಮಗು ಸ್ಟೇಬಲ್ ಆಗಿದೆ. ನಾನು ಮಗುನ ನೋಡಿದೆ. ಆಗಬಾರ್ದಿತ್ತಿದು. ಮುಂದಿನ ದಿನಗಳು ಇನ್ನೂ ಎಚ್ಚರಿಕೆ ತಗೊಂಡು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತೀವಿ. ಜೊತೆಗೆ ಅವತ್ತು ಏನು ಅವರು ತೀರ್ಕೊಂಡು 6 ಗಂಟೆಗೆ ನಾವು ಮೈಸೂರಿಗೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಮೈಸೂರಿಗೆ ಶಿಫ್ಟ್ ಮಾಡಿದಾಗ ಅಲ್ಲಿ ಅಪೋಲೋ ಹಾಸ್ಪಿಟ್ಲಲ್ಲಿ ಪೇಷಂಟ್ ಬಾಟ್ ಡೆಡ್ ಅಂತ ಅಲ್ಲಿ ಡಿಕ್ಲೇರ್ ಮಾಡ್ತಾರೆ. ಅದಾದಮೇಲೆ ಅಟ್ಲೀಸ್ಟ್ ಪೋಸ್ಟ್ ಮಾರ್ಟಮ್ ಏನಾದ್ರು ಮಾಡಿದರೆ ಫೈನಲ್ ಇನ್ವೆಸ್ಟಿಗೇಷನಲ್ಲಿ ಏನು ಅನ್ನೋದು ನಮಗೆ ಗೊತ್ತಾಗ್ಬೋದಿತ್ತು. ಇದು ಪೋಸ್ಟ್ ಮಾರ್ಟಮ್ ಆಗದೆ ಅವರು ಅಲ್ಲಿ ಆಗಲೇ ಕ್ರಿಮೇಷನ್ ಎಲ್ಲ ಮುಗಿದ ಮೇಲೆ ಇದು ಗೊತ್ತಾಗಿರೋದ್ರಿಂದ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ತನಿಖೆಯನ್ನು ನಡೀತದೆ. ಅದರಲ್ಲಿ ಏನಾಗಿದೆ ಅನ್ನೋದು ಗೊತ್ತಾಗ್ತದೆ. ಸರ್, ಅವರ ಆರೋಪ ಆ ಸಮಯಕ್ಕೆ ಸರಿಯಾಗಿ ವೈದ್ಯರು ಇರಲಿಲ್ಲ. ಇಲ್ಲ 2 ಗಂಟೆಯಲ್ಲಿ ಡೆಲಿವರಿ ಆಗ್ತದೆ. ಅಲ್ಲಿ ಸೀನಿಯರ್ ಪ್ರೊಫೆಸರೇ ಇರ್ತಾರೆ. ಜೊತೆಗೆ 3 ಜನ ಡ್ಯೂಟಿ ಡಾಕ್ಟರ್ಸ್ ಇಂಟರ್ನ್ಶಿಪ್ ಮಾಡ್ತಿರೋರು ಇರ್ತಾರೆ. ಮತ್ತು PG ಇಬ್ಬರು ಇರ್ತಾರೆ, ಅಸಿಸ್ಟೆಂಟ್ ಪ್ರೊಫೆಸರ್ ಒಬ್ಬರು ಇರ್ತಾರೆ. ಹಾಗಾಗಿ ಅದೆಲ್ಲ ರೆಕಾರ್ಡ್ಸ್ ಇರ್ತದೆ, ಯಾರು ಇರಲಿಲ್ಲ ಅನ್ನೋದು. ಅವರೆಲ್ಲ ಡಾಕ್ಟರ್ಸಲ್ಲಿ ಏನು ಸಮಸ್ಯೆ ಇಲ್ಲ, ಅವರೆಲ್ಲ ಇದ್ದಾರೆ. ಆದರೆ ಡಾಕ್ಟರ್ಸ್ ಹೇಳೋದೇನು ಅಂದರೆ 1000 ಜನಕ್ಕೆ ಒಬ್ಬರಿಗೆ ಈ ರೀತಿ ಈ ಸಿಚುವೇಶನ್ ಬರ್ತದೆ. ಹಾಗಾಗಿ ಈಗ ಆಗಿದೆ ಅಂತ ಅವ್ರು ಹೇಳ್ತಿದ್ದಾರೆ. ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗ್ತದೆ ಡೀಟೇಲ್ಡ್. ಯಾಕಂದರೆ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ತಾಯಿ ಮಗುವ ಸಾವಿನಲ್ಲಿ ತುಂಬ ಸೂಕ್ಷ್ಮವಾಗಿ ಕ್ರಮವನ್ನು ತಗೊತಾರೆ. ಹಾಗಾಗಿ ತನಿಖೆ ನಂತರ ಗೊತ್ತಾಗ್ತದೆ. ಸರ್, ಇನ್ನೊಂದು ನೀವೇ ಹೇಳಿದ್ರಿ, ಸೆಕ್ಯೂರಿಟಿ ಇರ್ಬೋದು, ಡಿ ಗ್ರೂಪ್ ಇದು ಪ್ರತಿ ಸಲ ಸರ್, ಪ್ರತಿ ಬಾರಿನೂ ಅಷ್ಟೇ. ಇಲ್ಲ, ನಾನು ಪ್ರತಿ ದಿಶಾದಲ್ಲೂ ಎಲ್ಲರೂ ಅಲ್ಲ ಸರ್, ಕೆಲವರು ಬಿಹೇವಿಯರ್ ಅಂತೂ ಮನುಷ್ಯ ತರನೇ ವರ್ತನೆ. ಹೌದೌದು, ನಾನು ಅದೇ ಈಗ ಹೇಳಿದೆ. ನಮಗೆ ಕೊಡೋ ಗೌರವನ 50% ಗೌರವ ಅವರು ಕೊಡಿ, ನಮ್ಗೆ ಗೌರವ ಕಡಿಮೆ ಮಾಡಿ ಅಂತ ನಾನು ಅದೇ ಹೇಳಿದೆ. ನಾನು ಇದು ಒಪ್ಕೊತೀನಿ, ಇದು ಎಲ್ಲ ಕಡೆ ಸಮಸ್ಯೆ ಇದೆ. ಇದು ಅವರು ಬಿಹೇವ್ ಮಾಡೋದು. ನಾನು ಪ್ರತಿ ದಿಶಾದಲ್ಲಿ ಪ್ರತಿ ತಾಲೂಕು ಕಚೇರಿಲಿ ವಿಸಿಟ್ ಮಾಡಿದಾಗ ಹಾಸ್ಪಿಟ್ಲಲ್ಲೂ ಇದನ್ನೇ ಹೇಳ್ತಿದ್ವಿ. ಈ ರೀತಿ ಆದಾಗ ಮುಂದಿನ ದಿನಗಳಲ್ಲಿ ಆ ಏಜೆನ್ಸಿ ಮೇಲೆ ಕ್ರಮ ತಗೊಳ್ಳುವಂಥ ಕೆಲಸವನ್ನು ಮಾಡಬೇಕು. ಜೊತೆ ನಾನು ಒಂದಷ್ಟು ಹೇಳಿದ್ದೀನಿ, ಈ ಥರ ಆದವ್ರನ್ನ ಇನ್ನು ಡೈರೆಕ್ಟು ಪೊಲೀಸ್ಗೆ ರೆಫರ್ ಮಾಡಿ, ಇದು ನಿಮ್ಮ ಹಂತದಲ್ಲಿ ಇದನ್ನು ಬಗೆಹರಿಸೋಕ್ಕಾಗಲ್ಲ, ಜಸ್ಟ್ ಯು ರೆಫರ್ ಟು ದ ಪೊಲೀಸ್, ಅವರು ಕ್ರಮ ತಗೊತಾರೆ ಅಂತಲೂ ಹೇಳಿದ್ದೀನಿ ನಾನು. ಸರ್ಕಾರಿ ಆಸ್ಪತ್ರೆಗಳು ಜನಸಾಮಾನ್ಯರಿಗೆ ಸೇವೆ ಕೊಡುವಂಥದ್ದು, ಅಲ್ಲೇ ಒಂದು ರೀತಿ ಅವ್ರ ಮೇಲೆ ದೌರ್ಜನ್ಯ ಮಾಡೋ ರೀತಿ ಬಿಹೇವ್ ಮಾಡಿಬಿಟ್ರೆ ಅಲ್ಲ. ಈಗ ಅದೇ ಅಂಥವ್ರನ್ನ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಆ ಥರ ಕ್ರಮ ತಗೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರಿಗೆ ನೋಟಿಸ್ ಆಗಿರ್ಬೋದು, ಅದು ಯಾವ ರೀತಿ ಇಲ್ಲ, ಕಂಪ್ಲೇಂಟ್ ಬರ್ತಿದ್ದಂಗೆ ಅವ್ರನ್ನ ತೆಗೆದಾಕುವಂಥ ಕೆಲಸವನ್ನು ಮಾಡಿ ಅಂತ ಸಹ ಹೇಳಿದ್ದೀನಿ. ಆ ಕೆಲಸ ಮಾಡ್ತಾರೆ.